ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಸ್ಥಳೀಯ ಪೋಷಕರು ಶಾಲೆಗೆ ಬಂದು ಗಲಾಟೆ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತಿದ್ದ ಹಿನ್ನೆಲೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಆದೇಶದ ಮೇರೆಗೆ ಶಾಲೆಗೆ ಭೇಟಿ ನೀಡಿ ವಸ್ತುಸ್ಥಿತಿಯನ್ನ ವಿವರಣೆಯಿಂದ ಶಾಲೆಯಲ್ಲಿನ ಶಿಕ್ಷಕರಿಂದ ಮಾಹಿತಿ ಪಡೆಯಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಬಿಆರ್ಪಿಕೆ ಮಂಜುನಾಥ್ ತಿಳಿಸಿದ್ದಾರೆ. ದೊಡ್ಡದೇಕಹಳ್ಳಿ ಶಾಲೆಯಲ್ಲಿ ಗಲಾಟೆ, ಶಾಲೆಗೆ ಬಿಆರ್ಪಿ ಭೇಟಿ. ಬೇಸಿಗೆ ಅಭಾವದಿಂದ ಶಾಲೆಯಲ್ಲಿ ನೀರಿನ ಸಮಸ್ಯೆ ಇತ್ತು, ಈಗ ಸರಿಪಡಿಸಿದ್ದೇವೆ. ಶಾಲೆಯ ಮುಖ್ಯ ಶಿಕ್ಷಕ ಕಾಂತರಾಜ್ ಸ್ಪಷ್ಟನೆ. ತಾಲೂಕಿನ ದೊಡ್ಡತೇಕಹಳ್ಳಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಶಾಲೆಯ ಬಳಿ ಗಂಗಾಧರ್ ಮತ್ತು ಸಹಚರರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರನ್ನ ನನ್ನನ್ನೇ ಮಾಡಬೇಕು ಎಂದು ಹೇಳಿ ಅವಾಚ್ಯ ಮಾತುಗಳನ್ನ ಬಳಸಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಶೌಚಕ್ಕೆ ನೀರಿಲ್ಲ, ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ಮುಖ್ಯ ಶಿಕ್ಷಕರ ಮೇಲೆ ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಶಾಲೆಗೆ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ಶನಿವಾರ ಮತ್ತು ಭಾನುವಾರ ಕೊಳಾಯಿ ಮತ್ತು ಪೈಪ್ಲೈನ್ ಹಾಗೂ ಮೋಟಾರ್ ಅಳವಡಿಸಿ ಮೂಲಭೂತ ಸೌಕರ್ಯಗಳನ್ನು ಮುಖ್ಯ ಶಿಕ್ಷಕರು ಒದಗಿಸಿರುವುದು ಕಂಡು ಬಂದಿದೆ. ಜೊತೆಗೆ ಎಸ್ಡಿಎಂಸಿ ಅಧ್ಯಕ್ಷರನ್ನಾಗಿ ಅವರನ್ನ ಆಯ್ಕೆ ಮಾಡಲು ಬರುವುದಿಲ್ಲ, ಮೀಸಲಾತಿ ಅನ್ವಯ ಆಯ್ಕೆ ಮಾಡಬೇಕಾಗುತ್ತದೆ. ಅವರನ್ನ ಆಯ್ಕೆ ಮಾಡಿದ್ರೆ ಅದು ಕಾನೂನು ಬಾಹಿರವಾಗುತ್ತದೆ. ಶಾಲೆಯ ಮಕ್ಕಳ ಮತ್ತು ಜಾತಿವಾರು ಸಂಖ್ಯೆಯಲ್ಲಿ ಮೀಸಲಾತಿ ಅನ್ವಯ ರೋಸ್ಟರ್ ಅನುಸರಿಸಿ ಮಾಡಬೇಕಾಗುತ್ತದೆ ಎಂದು ಹೇಳಿದ ಅವರು, ಈ ಹಿಂದೆಯೂ ಅವರಿಗೆ ಈ ಬಗ್ಗೆ ತಿಳಿ ಹೇಳಿದ್ದು, ಇದೀಗ ಮತ್ತೆ ಅದೇ ವಿಚಾರ ಮುಂದಿಟ್ಟುಕೊಂಡು ಶಾಲೆಯ ಬಳಿ ಗಲಾಟೆ ಮಾಡಿರುವುದು ಕಂಡು ಬಂದಿದೆ. ಇದರಿಂದ ಶಾಲೆಯ ಶಿಕ್ಷಕರು ಬೇಸರಗೊಂಡಿದ್ದಾರೆ ಎಂದರು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಈ ಶಾಲೆಗೆ ಭೇಟಿ ನೀಡಿ ಶನಿವಾರ ಈ ಶಾಲೆಯಲ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಕಾರಣ ಏನು ಎತ್ತ ಅಂತೇಳಿ ವರದಿಯನ್ನು ತಗೊಂಬನ್ನಿ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣ ಶ್ರೀ ನರೇಂದ್ರ ಕುಮಾರ್ ಸಾಹೇಬರು ಬೆಳಗ್ಗೆ 9:30 ಕರೆ ಮಾಡಿದರು. ಆ ದಿಸೆಯಲ್ಲಿ ನಾನು ಮತ್ತು ನನ್ನ ಜೊತೆ ಈ ಭಾಗದ ಪರಿಚಯರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ನನ್ನ ಜೊತೆ ಬಂದು ಬೆಳಗ್ಗೆ ಸುಮಾರು 11:30ಯಿಂದ ಈ ಶಾಲೆಯ ಎಲ್ಲ ವಾತಾವರಣವನ್ನು ಗಮನಿಸಿದ್ವಿ. ಶನಿವಾರ ಏನು ಪೋಷಕರು ಅಂಥೇಳಿ ಬಂದು ಗಂಗಾಧರ್ ಅಂಥೇಳಿ ಮತ್ತು ಅವರ ಸಹಚರರು ಒಂದಷ್ಟು ಮುಖ್ಯ ಶಿಕ್ಷಕರ ಮೇಲೆ ಶಾಲೆಯ ಭೌತಿಕ ಸೌಲಭ್ಯಗಳು ಬೇಸಿಕ್ ನೀಡ್ಸ್ ಅಂತ ಏನು ಬೇಕಾಗಿದೆ ಆ ವಿಚಾರದ ಬಗ್ಗೆ ಬಂದು ಒಂಚೂರು ಅವಾಚ್ಯ ಮಾತುಗಳಿಂದ ಮಾತಾಡಿ, ಆಮೇಲೆ SDMCಯಲ್ಲಿ ನನ್ನನ್ನೇ ಅಧ್ಯಕ್ಷನಾಗಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಆ ರೀತಿ ಮಾಡಲಿಕ್ಕೆ ಬರಲ್ಲ, ಅದು ಕಾನೂನು ಬಾಹಿರವಾಗುತ್ತೆ. ಶಾಲೆಯ ಮಕ್ಕಳ ಮತ್ತು ಜಾತಿವಾರು ಸಂಖ್ಯೆಯಲ್ಲಿ ಅದು ಮೀಸಲಾತಿ ಅಂತ ಇರುತ್ತೆ, ಇಷ್ಟಿಷ್ಟು ಮಕ್ಕಳಿಗೆ ಇಷ್ಟು ಜನ SDMC ಸದಸ್ಯನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಆ ರೀತಿ ನಾವು ಮಾಡಬೇಕಾಗುತ್ತೆ. ಹಾಗೆಲ್ಲ ಮಾಡಲಿಕ್ಕಾಗಲ್ಲ ಅಂಥೇಳಿ ಈ ಹಿಂದೇನೂ ಹೇಳಿದರು, ಮತ್ತು ಮೊನ್ನೆ ಕೂಡ ಹೇಳಿದ್ರು ಕೂಡ ಕೇಳಿದೆ. ಸ್ವಲ್ಪ ಬೇರೆ ಬೇರೆ ಮಾತುಗಳು ಜರುಗಿರೋದ್ರಿಂದ ಮುಖ್ಯ ಶಿಕ್ಷಕರು ಸ್ವಲ್ಪ ಘಾಸಿಗಳಿದ್ದಾರೆ, ಬೇಸರವಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಪರಿಚಯರು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಯಾದಂತಹ ಎನ್ ವೆಂಕಟೇಶಪ್ಪ ಇದ್ದರು. ವರದಿ ನಿತಿನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ರಾಜ್ಯ ಬಜೆಟ್ ಎಲ್ಲಾ ವಲಯದ ಆರ್ಥಿಕ ತಳಹಾದಿಯನ್ನ ದುರ್ಬಲಗೊಳಿಸುವಂತಹ ಮತ್ತು ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ಹಾಗೂ ಬಂಡವಾಳ ಶಾಹಿಗಳಿಗೆ ಅನುಕೂಲವಾಗುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದಂತಹ ಕಾಕೆ ಪ್ರಕಾಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸಣ್ಣ ರೈತರು ಮತ್ತು ಬಡ ರೈತರಿಂದ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ, ದೊಡ್ಡ ಪ್ರಮಾಣದಲ್ಲಿ ಭೂ ಸ್ವಾಧೀನಗಳು ಮಾಡ್ತಕ್ಕಂಥದಕ್ಕೆ ಅನುಕೂಲ ಮಾಡುವಂಥ ಮತ್ತು ಕಾರ್ಪೊರೇಟ್ಗಳಿಗೆ ಭೂಮಿಯನ್ನು ವರ್ಗಾವಣೆ ಮಾಡ್ತಕ್ಕಂಥ ನೀತಿ ಏನು ಅವ್ರು ಜಾರಿ ಮಾಡಿದ್ರು ಅದನ್ನು ಇವರು ವಾಪಸ್ ಮಾಡ್ತೀವಿ ಅಂತ ಹೇಳಿ 2 ವರ್ಷ ಆಯಿತು. ಈ ಬಜೆಟಲ್ಲೂ ಕೂಡ ಕರ್ನಾಟಕದ ರೈತರ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಬದಲಿಗೆ ಸಿಹಿ ಸವರಿದ ಕಹಿ ಗುಳಿಗೆಯ ಬಜೆಟ್. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕಾಕೆ ಪ್ರಕಾಶ್ ಪಟ್ಟಣದ ಸುಂದರಿಯ ಭವನದಲ್ಲಿ ಮಾಧ್ಯಮದವರೊಂದಿಗೆ ನಿನ್ನೆ ಸಂಜೆ ಮಾತನಾಡಿದ ಅವರು, 7 ಮಾರ್ಚ್ ರಂದು ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳನ್ನು ಖಾಸಗೀಕರಣ ಮಾಡಲು ಬೇಕಾದ ಎಲ್ಲ ಅವಕಾಶಗಳನ್ನು ಕಲ್ಪಿಸಿ ಆರ್ಥಿಕತೆಯ ತಳಹಾದಿಯನ್ನೇ ನಾಶಗೊಳಿಸಲು ಹೊರಟಿದೆ. ಹಾಗೆಯೇ ಸಾಲದ ಪ್ರಮಾಣವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಸಾಲದ ಪ್ರಮಾಣ ಕಳೆದ ವರ್ಷ 1,05,000 ಕೋಟಿ ಇತ್ತು, ಈಗ 1,16,000 ಕೋಟಿ ಆಗಿದೆ. ಹಾಗೆಯೇ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಯೋಜನೆಗಳನ್ನು ಘೋಷಿಸಿದ್ದು, ನಿರ್ದಿಷ್ಟ ವೆಚ್ಚದಲ್ಲಿ ನಿಗದಿತ ಕಾಲದಲ್ಲಿ ಆ ಯೋಜನೆಗಳನ್ನು ರೂಪಿಸಲಿಲ್ಲ. ಅವೆಲ್ಲವೂ ದೀರ್ಘಕಾಲದ ಯೋಜನೆಗಳಾಗಿವೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಮಂಡಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ ಏನಿದೆ, ಈ ಬಜೆಟ್ಟು ಮೂಲತಃ
ಎಲ್ಲರನ್ನೂ ಸಮಾಧಾನ ಪಡಿಸುವಂಥ ನೆಪದಲ್ಲಿ ಆರ್ಥಿಕತೆಯ ತಳಹದಿಗಳನ್ನು ದುರ್ಬಲಗೊಳಿಸುವಂಥದ್ದು ಮತ್ತು ದುರ್ಬಲಗೊಳಿಸಲಿಕ್ಕೆ ಬೇಕಾದಂಗೆ ಎಲ್ಲ ವಲಯಗಳನ್ನು ಖಾಸಗೀಕರಣ ಮಾಡೋದು ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹೆಸರಲ್ಲಿ ಆರ್ಥಿಕತೆಯ ಮೂಲ ಸಂರಚನೆಗಳನ್ನೆಲ್ಲವನ್ನು ಕೂಡ ಹಾಳು ಮಾಡುವಂಥ ಮೂಲ ಸಮಸ್ಯೆಗಳನ್ನು ಈ ಬಜೆಟ್ ಹೊಂದಿದೆ ಅನ್ನುವಂಥದ್ದನ್ನು ಮೊದಲನೇದಾಗಿ ನಾವು ಗಮನಿಸಬೇಕಾಗಿದೆ. ಅದು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು ಮೂರರಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಈ ಮೂರೂ ವಲಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡ್ತಿರೋದನ್ನು ಕಾಣಬಹುದು ಇದರಲ್ಲಿ. ಮತ್ತು ಇನ್ನೊಂದು ಇದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಲದ ಪ್ರಮಾಣ ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾಯಿದೆ. 2 ವರ್ಷದಿಂದ 80,000 ಚಿಲ್ಲರೆ ಸಾಲ ಮಾಡಿದಂಥ ಬಜೆಟ್ ಆಗಿತ್ತು. ಕಳೆದ ವರ್ಷ 1,05,000 ಕೋಟಿ ರೂಪಾಯಿ ಸಾಲ ಮಾಡಿದಂಥ ಬಜೆಟ್ ಆಗಿತ್ತು. ಈ ವರ್ಷ 1,16,000 ಕೋಟಿ ರೂಪಾಯಿ ಸಾಲದ ಮೇಲೆ ಈ ಬಜೆಟನ್ನು ಅವರು ಮಂಡಿಸಿದ್ದಾರೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಸ್ತಾಪಗಳಿದ್ದಾವೆ. ಸುಮಾರು 1,00,000 ಕೋಟಿಗೂ ಹೆಚ್ಚು ಇವತ್ತು ಯೋಜನೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಯಾವುದಕ್ಕೂ ಕೂಡ ನಿರ್ದಿಷ್ಟವಾಗಿ ಎಷ್ಟು ಹಣ ಅಂತೇಳಿ ಅವರು ಸೂಚನೆಯನ್ನು ಮಾಡಿಲ್ಲ. ಎಷ್ಟು ಕಾಲದಲ್ಲಿ ಇವೆಲ್ಲ ಅವರು ಜಾರಿ ಮಾಡ್ತೀವಿ ಅಂತಲೂ ಹೇಳಿಲ್ಲ. ಇವೆಲ್ಲವೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ವಿದೇಶಿ ಸಾಲ ಮತ್ತು ಆಂತರಿಕ ಖಾಸಗಿ ಸಾಲಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಯೋಜನೆಗಳು ಮತ್ತು ದೀರ್ಘಾವಧಿ ಯೋಜನೆಗಳಾಗಿದ್ದಾವೆ. ಹೀಗಾಗಿ ನಿರ್ದಿಷ್ಟವಾಗಿ ಯಾವುದೂ ಕೂಡ ಇಷ್ಟೇ ಹಣ ಖರ್ಚು ಮಾಡ್ತೀವಿ ಅನ್ನುವಂಥದ್ದು ಕಾಲಮಿತಿ ಒಳಗಡೆಯಲ್ಲಿ ಪ್ರಸ್ತಾಪಗಳಿಲ್ಲ. ಆದ್ದರಿಂದಾಗಿ ಮೇಲ್ನೋಟಕ್ಕೆ ಸುಮ್ಮನೆ ಅದನ್ನು ವಿಜೃಂಭಿಸುವಂಥ ರೀತಿಯ ಪ್ರಯತ್ನಗಳನ್ನು ಈ ಬಜೆಟಲ್ಲಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ, ಜಯರಾಮರೆಡ್ಡಿ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಚೇರಿಯ ಬಳಿ ಪೊಲೀಸ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ಗಳ ಪರೇಡ್ ಅನ್ನ ನಡೆಸಿದ್ದಾರೆ. ಈ ರೌಡಿ ಶೀಟರ್ಗಳ ಪರೇಡ್ನಲ್ಲಿ 400ಕ್ಕೂ ಅಧಿಕ ರೌಡಿ ಶೀಟರ್ಗಳು ಭಾಗವಹಿಸಿದ್ರು. ಎಷ್ಟು ರೌಡಿ ಎಲ್ಲಿಂದ ಸಿಕ್ಕಿದೆ? ಎಷ್ಟು ಪವರ್ ನಿಮಗೆ? ಹೇ ರೌಡಿ ಶೀಟರ್ ಕೇಸ್ ಬಿದ್ರು ಬುದ್ಧಿ ಇಲ್ವಾ? ಎಸ್ಪಿ ಕಚೇರಿ ಬಳಿಯ ಪೊಲೀಸ್ ಗ್ರೌಂಡ್ನಲ್ಲಿ ರೌಡಿ ಪರೇಡ್ ನಡೆಸಿದ ಎಸ್ಪಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಚೇರಿ ಬಳಿ ಆಯೋಜನೆ. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಆಯೋಜನೆ. 400ಕ್ಕೂ ಅಧಿಕ ರೌಡಿಗಳ ಪರೇಡ್ ನಡೆಸಿದ ಎಸ್ಪಿ. ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಇರುವ ರೌಡಿ ಶೀಟರ್ಗಳ ವಿಚಾರಣೆ ವೇಳೆ ಮಟ್ಕಾ ದಂಧೆ ಪತ್ತೆ. ಹೇ ಬುದ್ಧಿ ಇಲ್ವಾ ನಿನಗೆ ಎಂದು ಕ್ಲಾಸ್ ತೆಗೆದುಕೊಂಡ ಎಸ್ಪಿ. ಲೈವ್ ಮಟ್ಕಾ ಗ್ಯಾಂಬ್ಲಿಂಗ್ ಗ್ರೂಪ್ಗಳು ಪತ್ತೆ. ಕೇಸ್ ದಾಖಲಿಸಿ ಮಟ್ಕಾ ದಂಧೆ ಮೇಲೆ ರೈಡ್ ಮಾಡುವಂತೆ ಸೂಚನೆ. ಪರೇಡ್ನಲ್ಲಿ ಎಎಸ್ಪಿ, ಡಿವೈಎಸ್ಪಿ ಸೇರಿದಂತೆ ಸಿಐ, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಭಾಗಿ. ಎಣ್ಣೆ ಸಿಗುತ್ತೆ ಅಲ್ಲಿ? ಎಣ್ಣೆ ಸಿಗುತ್ತೆ ಹೇಳಿ. ಎಣ್ಣೆ ಸಿಗುತ್ತಾ? ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅದು ಹೇಳಿ. ಕುಡಿತೀರ ನೀವು? ನೀವು ಕುಡಿಯಲ್ಲ, ನೀವು ಚೇಂಜ್ ಆಗಿದ್ದೀರಾ? ವಿಜಯ್ ಕುಮಾರ್, ರಾಮಲಿಂಗಪ್ಪ ಯಾರು? ನೀವು ಮಾತಾಡಿ ನಾವೇನು ಪುನ್ಗುಡಿ ಹತ್ರ ಅಲ್ಲಿ ಗಲಾಟೆ ಮಾಡ್ತಾರೆ. ಏನು ಕೆಲಸ ಮಾಡ್ತೀಯಾ? ಎಲ್ಲಿ? ಊರಲ್ಲಿ? ಬೇರೆ ಬೆಂಗಳೂರಲ್ಲಿ? ಎಷ್ಟು ವಯಸ್ಸು ಆಗಿದೆ ನಿಮ್ಮದು? 30 ವರ್ಷ. ನಿಮ್ಮ ಕೇಸ್ ಇದೇ ನಡ್ತಾ ಇದೆ ಕೋರ್ಟಲ್ಲಿ? ಮುಕ್ತ ಆಗಿದೆ? ಕ್ಲೋಸ್ ಆಗಿದೆ ಸರ್. ಅವನಿದೆ ಸರ್ ಪಿಟಿ. ಕಾಲೇಜ್ ನೀವ್ದು ಹೊಡೆದಿದ್ದೀರಾ ನೀವು ಗ್ಲಾಸ್? ಎಷ್ಟು ರೌಡಿ ಎಲ್ಲಿಂದ ಸಿಕ್ಕಿದೆ? ಎಷ್ಟು ಪವರ್ ನಿಮಗೆ? ತೋರಿಸಿ, ಫೋನ್ ತೋರಿಸಿ. ಶ್ರೀದೇವಿ ಜೋಡಿ ಚಾಟ್, ಲೈವ್ ಜೋಡಿ ಮಟ್ಕಾ, DP ಬಾಸ್,
ಏನ್ರಿ ಈಗ ಕೂಡ ಅರ್ಥ ಆಗಲ್ಲ ಏನ್ ಬಂತು ಪ್ರತಿದಿನ ಮಾಡ್ತೀರಾ ನೋಡಿ, ಪ್ರತಿದಿನ ಓಪನ್ ಮಾಡ್ತಾ ಇದಾರೆ. ಇವತ್ತು ಹೋಗಿ ಇವ್ರ ಜೊತೆಗೆ ಮಟ್ಕ ಕೇಸ್ ಮಾಡಿ ಫಸ್ಟ್ ಅವ್ರ ಮೇಲೆ ಒಂದು ರೌಡಿ ಶೀಟರ್ ಆಗಿದಿಲ್ಲ, ಆಮೇಲೆ ಕೂಡ ಅರ್ಥ ಆಗ್ತಲ್ಲ. ಫುಲ್ ಫೋನ್ ಬೇರೆ ಮಾಡಿಸ್ತಾನೆ. ಸೈಡ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಪ್ರತಿದಿನ ಇದೆ, ಪ್ರತಿದಿನ ಮಾಡ್ತಾ ಇದ್ದಾರೆ ಅವರು. ಇದೇ ಕಾರಣ ನಾನು ಕೇಳಿದೀನಿ, ಅವ್ರದ್ದು ಮುಖ ಅಲ್ಲಿ ಕಾಣಿಸ್ತಾ ಇದೆ, ಇವ್ರಿಗೆ ಏನು ಆಗಲ್ಲ. ರೌಡಿ ಶೀಟ್ ಅವ್ರ ಮೇಲೆ ಏನು ಅರ್ಥ ಇಲ್ಲ ಅವ್ರಿಗೆ. ಒಂದೇ ಕೇಸ್ ಇದೆ, ಬಟ್ ನೋಡಿ ಅವರು ಹೇಳ್ತಾರೆ ಗಾಡಿ ಪೊಲೀಸ್ ಗಾಡಿ ಹೊಡೆದಿದ್ದಾರೆ. ಕೇಸ್ ಮಾಡಿ ಗಡಿಪಾರು ಮಾಡಿ ಇದೇ ನಿಮ್ಮ ಊರಲ್ಲಿ ನೀವೇ ಸೇಲ್ ಮಾಡ್ತಾರ? ಯಾರು ಬೇಡ ಹೇಳ್ತಾರೆ ಅವರೇ ಸೇಲ್ ಮಾಡ್ತಾರೆ ಹೆಣ್ಣು ಊರಲ್ಲಿ ಇಲ್ವಾ? ಏನು ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ. ಈಗ ಕೂಡ ಅರ್ಥ ಆಗಲ್ಲ. ನೀವು ಹೇಳ್ತಾರ ಮೊಬೈಲ್ ಅಲ್ಲಿ ನೀವೇ ಆಡ್ಲಿಲ್ಲ, ಯಾರು ಮಾಡ್ತಾ ಇದಾರ ಅದು ಮಟ್ಟ? ನಾಟಕ ಮಾಡಬಾರ್ದು, ನಮ್ಗೆ ಎಲ್ಲ ಗೊತ್ತು. ನಿಮ್ಮ ಮೊಬೈಲ್ ಇದೆ. ಬಾಗೇಪಲ್ಲಿ ಪಟ್ಟಣದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಬಿಇಒ ಎನ್ ವೆಂಕಟೇಶಪ್ಪ ಅವರ ನೇತೃತ್ವದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸುವಂತಹ ವಿದ್ಯಾರ್ಥಿಗಳ ಮತ್ತು ಪೋಷಕರ ಫೋನ್ ಇನ್ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಫೋನ್ ಇನ್ ಕಾರ್ಯಕ್ರಮ, ಸಮಸ್ಯೆಗಳಿಗೆ ಪರಿಹಾರ. ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಸುಮಾರು 350 ವಿದ್ಯಾರ್ಥಿಗಳು ಹಾಗೂ ಪೋಷಕರು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಮಯ ಹೊಂದಾಣಿಕೆ, ಅನ್ವಯಿಕ ಪ್ರಶ್ನೆಗಳ ಬರೆಯುವ ವಿಧಾನ, ಇತಿಹಾಸದಲ್ಲಿ ಭಾರತದ ಭೂಪಟವನ್ನು ಬರೆದು ಪ್ರದೇಶಗಳನ್ನು ಗುರುತಿಸುವುದು ಹೇಗೆ ಎಂಬುದರ ಬಗ್ಗೆ ಹಾಗೂ ಇತಿಹಾಸ ಪಾಠದಲ್ಲಿ ಇಸ್ವಿಯನ್ನ ನೆನಪು ಮಾಡಿಕೊಳ್ಳುವುದರ ಬಗ್ಗೆ ಹಾಗೂ ಇತರ ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ ಮಾತನಾಡಿ, ಫಲಿತಾಂಶ ಸುಧಾರಣೆಗೆ ಇಲಾಖೆಯ ಕ್ರಮಗಳು. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ವಿಶೇಷ ತರಗತಿಗಳ ಆಯೋಜನೆ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ದತ್ತು ಪಡೆಯುವ ಯೋಜನೆ, ಗುಂಪು ಅಧ್ಯಯನ, ಪಾಲಕರ ಮನೆ ಭೇಟಿ, ತಾಯಂದಿರ ಸಭೆ, ರಸಪ್ರಶ್ನೆ ಕಾರ್ಯಕ್ರಮ, ಪಾಲಕರು ಮತ್ತು ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ, ಪ್ರಶ್ನಾ ಪತ್ರಿಕೆಗಳ ವಿಶ್ಲೇಷಣೆ, ಪರೀಕ್ಷೆ ಭಯ ನಿವಾರಣೆಗೆ ಓಪನ್ ಬುಕ್ ಪರೀಕ್ಷೆ, ಹೀಗೆ ಹಲವಾರು ಕಾರ್ಯಕ್ರಮಗಳ ಹಾಗೂ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರೇರಣಾ ಕಾರ್ಯಕ್ರಮ ಸರಣಿ ಪ್ರಶ್ನೆ ಪತ್ರಿಕೆ ಉತ್ತರಿಸುವ ಮೂಲಕ ಫಲಿತಾಂಶ ಸುಧಾರಣೆಗೆ ಕ್ರಮ ಕೈಗೊಂಡಿದ್ದೇವೆ ಎಂದು ಬಿಇಒ ಎನ್ ವೆಂಕಟೇಶಪ್ಪ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಪಿಎನ್ ನಾರಾಯಣಸ್ವಾಮಿ, ಶಿಕ್ಷಕರಾದ ಬಿವಿ ವೆಂಕಟೇಶ್ ಕುಮಾರ್, ಗಂಗರಾಜು, ಬಿಎಸ್ ಕೃಷ್ಣ, ಮಂಜುನಾಥ್, ಈಶ್ವರಾಚಾರಿ, ಮೊಹಮ್ಮದ್ ಹಮೀದ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಸರ್ ನಮಸ್ಕಾರ, ನಾನು ವಿಒ ಮಾತಾಡ್ತೀನಿ. ಸರ್ 24-25ನೇ ಸಾಲಿಗೆ ಈಗಾಗಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ನಮ್ಮ ಬ್ಲಾಕಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ರಾಜ್ಯ ಹಂತದಲ್ಲಿ ಮಾನ್ಯ ಶಿಕ್ಷಣ ಸಚಿವರು, ಹಾಗೆ ನಮ್ಮ PRS ಸಾಹೇಬರು, ಕಮಿಷನರ್ ಸರು, ನಮ್ಮ ನಿರ್ದೇಶಕರು, ಹಾಗೆ ಜಿಲ್ಲಾ ಹಂತದಲ್ಲಿ ಮಾನ್ಯ DC CEO ಅವರು, DDPR ಅವರ ನೇತೃತ್ವದಲ್ಲಿ ಅನೇಕ ರೀತಿಯ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಎಸ್ಎಸ್ಎಲ್ಸಿ ಅಭಿವೃದ್ಧಿ ಪ್ರಗತಿ ಪರಿಶೀಲನೆಗೆ ಮತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ವೃದ್ಧಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಬ್ಲಾಕಲ್ಲಿ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಆ ಕ್ರಿಯೆಯ ರೀತಿಯ ಹಮ್ಮಿಕೊಂಡಿದ್ದೀವಿ. ಈ ದಿನ ಮಾನ್ಯ ಶಾಸಕರು ಗೌರವಾನ್ವಿತ ಎಸ್ಎನ್ ಸುಬ್ಬಾರೆಡ್ಡಿ ಸಾಹೇಬ್ರವರು ಕೂಡ ನಮಗೆ ಈ ಒಂದು ಫೋನಿನ ಕಾರ್ಯಕ್ರಮದಲ್ಲಿ ನಿನ್ನೆ ಅವರಿಗೆ ಹೇಳಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತು ಅವರು ಕೂಡ ಒಂದು ಝೂಮ್ ಮೀಟಿಂಗಲ್ಲಿ ಎಲ್ಲ ಮುಖ್ಯ ಶಿಕ್ಷಕರನ್ನು ಕೂಡ ಅವರು ಮಾತಾಡಲಿದ್ದಾರೆ. ಇವತ್ತು ನಡೀತಕ್ಕಂಥ ಈ ಫೋನಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಈ ಸಾಲಿನಲ್ಲಿ ನಮ್ಮಲ್ಲಿ ನಮ್ಮ ಬ್ಲಾಕಲ್ಲಿ ಯಾರ್ಯಾರು ಮಕ್ಕಳು SSLC ಓದ್ತಾ ಇದ್ದಾರೆ ಅವರು ಮತ್ತು ಪೇರೆಂಟ್ಸು ಯಾರಿಗೆ ಆಗಲಿ ಪರೀಕ್ಷೆ ಬಗ್ಗೆ, ಅದು ಪರೀಕ್ಷೆ ನಡೆಯೋದ್ರ ಬಗ್ಗೆ ಆಗಿರ್ಬೋದು, ಕ್ವಶನ್ ಪ್ಯಾಟ್ರನ್ ಬಗ್ಗೆ ಆಗಿರ್ಬೋದು, ಪರೀಕ್ಷೆ ಬರೆಯೋದ್ರ ಬಗ್ಗೆ ಆಗಿರ್ಬೋದು, ಇಲ್ಲ ವಿಷಯವಾರು ಏನಾದರೂ ಡೌಟ್ಸ್ ಇದ್ದಾಗ ಇಲ್ಲಿ ನಮ್ಮ 7 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಆ 7 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ ಅವ್ರ ನಂಬರ್ಸನ್ನು ಈಗಾಗಲೇ ಕಳಿಸಿದ್ದೀವಿ, ಫೋನ್ ನಂಬರ್ಸ್.
ತಹಸೀಲ್ದಾರ್ ಆದೇಶದಂತೆ ರೈತನ ಮನೆಗೆ ದಾರಿ ಗುರುತಿಸಿದ ಸರ್ವೆ ಅಧಿಕಾರಿಗಳು. ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಕೊಡೆಗಾಂಡ್ಲು ಗ್ರಾಮದ ರೈತ ರಮೇಶ್ ಎಂಬುವರ ಮನೆಗೆ ಹೋಗುವ ಗೋಮಾಳ ಜಮೀನಿನಲ್ಲಿ ರಸ್ತೆಯನ್ನ ಗುರುತಿಸಿಕೊಡಲು ಚಿಂತಾಮಣಿ ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ರು. ಅದರಂತೆ ತಹಸೀಲ್ದಾರ್ ಅವರು ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರಿಗೆ ರಸ್ತೆ ಜಾಗವನ್ನ ಗುರುತಿಸಿಕೊಡುವಂತೆ ಆದೇಶಿಸಿದ್ದು, ಸೋಮವಾರ ಕಂದಾಯ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಗುರುತಿಸಿಕೊಟ್ಟಿದ್ದಾರೆ. ಈ ವೇಳೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಮಾತನಾಡಿ, ಕೊಡೆಗಾನ್ಲು ಗ್ರಾಮದಲ್ಲಿ ಬುರುಡಗುಂಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಿಂದ ಸರ್ವೆ ನಂಬರ್ 77ರಲ್ಲಿ ಗೋಮಾಳ ಜಮೀನಿನಿಂದ ರೈತ ರಮೇಶ್ ಎಂಬುವರ ಮನೆಗೆ ತಹಸೀಲ್ದಾರ್ ಆದೇಶದಂತೆ ರಸ್ತೆ ಗುರುತಿಸಿಕೊಡಲಾಗಿದ್ದು, ಮುಂದಿನ ಆದೇಶಕ್ಕೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ನಮ್ಮದು ಕೋಡೆಗಂಡ್ಲು ಅಂತ ಚಿಕ್ಕನಾರ್ಪು ಹೋಬಳಿ ಕೋಡೆಗಂಡ್ಲು ಗ್ರಾಮದಲ್ಲಿ ಗ್ರಾಮದ ಸರ್ವೆ ನಂಬರ್ 79ರಲ್ಲಿ ನಾನು ಮನೆ ಕಟ್ಕೊಂಡು ಗುಡಿಸಲು ಹಾಕ್ಕೊಂಡು ಕುರಿ ಮೇಕೆ ಎಲ್ಲ ಮೇಯಿಸ್ಕೊಂಡು ಕೊಳವೆ ಬಾವಿಯನ್ನು ಹಾಕಿದ್ದೀವಿ. ಇಲ್ಲಿಗೆ ಬರೋದಕ್ಕೆ ದಾರಿ ಕಷ್ಟ ಆಗಿದೆ. ತಹಸೀಲ್ದಾರ್ ಸಾಹೇಬರಿಗೆ ನಾವು ಅರ್ಜಿಯನ್ನು ಮನವಿ ಮಾಡಿದ್ದೆವು. ಅದರ ಪ್ರಕಾರ ಇವತ್ತು ಡೇಟ್ ಕೊಟ್ಟು ಇವ್ರು ಬಂದು ಸರ್ವೇಯರ್ಗಳೆಲ್ಲ ದಾರಿಯನ್ನು ಗುರುತಿಸಿದ್ದಾರೆ. ಮುಂದಿನ ಕಾರ್ಯಕ್ಕಾಗಿ ನಮಗೆ ದಾರಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.